ಆರ್ಥಿಕ ಸಮೃದ್ಧಿಗಾಗಿ ಅದ್ಭುತ ಮಂತ್ರ. ನಮಸ್ತೆ. ಸಾಲದ ಸುಳಿಯಿಂದ ಹೊರಬಂದು ಆರ್ಥಿಕವಾಗಿ ಬೆಳೆಯಬೇಕು ಎಂಬುದು ಎಲ್ಲರ ಆಸೆ. ನನ್ನ ಇಂದಿನ ಸಾಲ ಮುಕ್ತಿ ವಿಡಿಯೋಗೆ ನೀವು ನೀಡಿದ ಪ್ರತಿಕ್ರಿಯೆ ಅದ್ಭುತ. ಇಂದು ಅದರ ಮುಂದುವರಿದ ಭಾಗವಾಗಿ ಹಣವನ್ನು ಆಕರ್ಷಿಸಲು ಜಗತ್ತಿನಾದ್ಯಂತ ಜನರು ಬಳಸುವ ಕ್ಯಾನ್ಸಲ್ ಕ್ಲಿಯರ್ ಡಿವೈನ್ ಕೌಂಟ್ ಎಂಬ ಪವರ್ಫುಲ್ ಸ್ವಿಚ್ ಕೋಡ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಮಂತ್ರದ ಅರ್ಥ ಮತ್ತು ಬಳಕೆ. ಇಲ್ಲಿ ಕ್ಯಾನ್ಸಲ್ ಎಂದರೆ ನಿಮ್ಮಲ್ಲಿರುವ ನಕಾರಾತ್ಮಕ ಸಾಲದ ಯೋಜನೆಗಳನ್ನು ಅಳಿಸುವುದು. ಕ್ಲಿಯರ್ ಎಂದರೆ ಹಣ ಬರುವ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವುದು. ಡಿವೈನ್ ಎಂದರೆ ದೈವಿ ಶಕ್ತಿಯ ಸಹಾಯ ಪಡೆಯುವುದು. ಮತ್ತು ಕೌಂಟ್ ಎಂದರೆ ಹಣದ ಅರಿವನ್ನು ಹೆಚ್ಚಿಸುವುದು ಎಂದರ್ಥ. ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಮಲಗುವ ಮುನ್ನ 28 ಅಥವಾ 108 ಬಾರಿ ಜಪಿಸಿ. ಅಥವಾ ನಿಮ್ಮ ಎಡಗೈ ಮಣಿಕಟ್ಟಿನ ಮೇಲೆ ನೀಲಿ ಪೆನ್ನಿನಿಂದ ಈ ಪದಗಳನ್ನು ಬರೆದುಕೊಳ್ಳಿ. ಬರೆಯುವಾಗ ಅಥವಾ ಜಪಿಸುವಾಗ ನಿಮ್ಮ ಸಾಲ ತೀರಿ ಹಣ ಬರುತ್ತಿದೆ ಎಂದು ದೃಢವಾಗಿ ನಂಬಿ. ನಂಬಿಕೆಯೇ ಜೀವನ. ಪೂರ್ಣ ನಂಬಿಕೆಯಿಂದ ಇದನ್ನು ಪ್ರಯತ್ನಿಸಿ. ಬದಲಾವಣೆ ನಿಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ, ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಅದರ ಪರಿಣಾಮ ತಿಳಿಯುತ್ತದೆ. ಎಷ್ಟೋ ಜನ ಸಾಲದ ಹೊರೆಯಿಂದ ಹೊರಬರಲು ಪ್ರಯತ್ನಿಸುತ್ತಾ ಇರುತ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನಾವು ತುಂಬ ಜನ ದುಡಿತೀವಿ, ಮನೆಯಲ್ಲಿ 5 ಜನ ಇದ್ದೀವಿ, 5 ಜನನೂ ದುಡಿತೀವಿ, 10 ಜನ ಇದ್ದೀವಿ, 10 ಜನನೂ ದುಡಿತೀವಿ, ಆದರೆ ಆರ್ಥಿಕ ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಿಲ್ಲ. ನಾವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀವಿ, ಹೋಮ ಹವನಗಳನ್ನು ಮಾಡಿದ್ದೀವಿ, ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ದೀವಿ, ಆದರೆ ರಿಸಲ್ಟ್ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಕೇಳೋರು ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಇದರಿಂದ ರಿಸಲ್ಟ್ ಇದೆ. ಆದರೆ ನಾನು ಮೊದಲೇ ಹೇಳಿದಂತೆ ನಂಬಿಕೆ ಇರಬೇಕು. ಯಾವುದೇ ಕೆಲಸವನ್ನು ಮಾಡುವಾಗ ನಂಬಿಕೆ ಇಟ್ಟು ಮಾಡಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ಸಾಲ ಅನ್ನೋದು ಎಲ್ಲರ ತಲೆಗಿರುವಂತಹ ಒಂದು ಹೊರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಏನಾದರೂ ಒಂದು ಹಣವನ್ನು ಕೂಡಿಟ್ಟುಕೊಂಡು ಸಾಲ ತೀರಿಸಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಮತ್ತೊಂದೇನಾದರೂ ಸುಮ್ಮನೆ ಹಣ ಪೋಲಾಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಆರೋಗ್ಯ ಸಮಸ್ಯೆಗಾಗ್ಬೋದು, ಅಥವಾ ಮತ್ತೊಂದು ಸಮಸ್ಯೆಗಾಗ್ಬೋದು, ಅಥವಾ ಯಾವುದಕ್ಕಾದ್ರೂ ಒಂದು ನಾವು ಅಂದ್ಕೊಳ್ಳೋದೇ ಇಲ್ಲ, ಇನ್ನೇನು ಸಾಲ ತೀರ್ತಲ್ಲಪ್ಪ ಅನ್ನೋದ್ರೊಳಗೆ ಮತ್ತೊಂದು ಸಾಲ ಬಂದು ತಲೆ ಕೂತಿರುತ್ತೆ. ಎಷ್ಟೋ ಜನಕ್ಕೆ ಪ್ರತಿದಿನ ಆದರೆ ಸಾಲ ತೀರಿಸೋದೇ ಗೋಳಾಗಿರುತ್ತೆ. ಹಣ ಅನ್ನೋದು ಯಾರಿಗೆ ತಾನೇ ಬೇಡ ಅಲ್ವಾ ಸ್ನೇಹಿತರೆ? ಹಣ ಕಂಡ್ರೆ ಹೆಣ ಕೂಡ ಬಾಯ್ಬಿಡುತ್ತೆ ಅನ್ನೋ ಮಾತು ಸತ್ಯ. ಹಾಗೆ ಈಗಿನ ಕಾಲದಲ್ಲಿ ಹಣ ಇದ್ರೇ ಬೆಲೆ. ಹಣ ಇಲ್ಲ ಅಂದರೆ ನಮ್ಮನ್ನು ಯಾರು ಕೂಡ ತಿರುಗಿ ನೋಡುವುದಿಲ್ಲ. ಸಂಬಂಧಗಳಾಗಬಹುದು, ಅಥವಾ ಮತ್ತೊಂದಾಗಬಹುದು, ಸ್ನೇಹಿತರಾಗಬಹುದು. ಹಣಕ್ಕಿರುವಂತಹ ಪ್ರಾಮುಖ್ಯತೆ ಈಗಿನ ಕಾಲದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಅಂತ ಹಣವನ್ನು ಉಳಿಸಿಕೊಂಡು ನಮ್ಮ ಸಾಲದ ಹೊರೆಯನ್ನು ಇಳಿಸಿಕೊಳ್ಳುವಂತಹ ಸುಲಭವಾದಂತಹ ಸರಳ ಪರಿಹಾರ ಸ್ನೇಹಿತರೆ. ಎಲ್ಲೋ ಹೋಗಿ ಹಣವನ್ನು ವ್ಯಯ ಮಾಡುವ ಬದಲು, ಅಥವಾ ಹೋಮ ಹವನಗಳನ್ನು ಮಾಡುವ ಬದಲು, ಅಥವಾ ಇಲ್ಲ ಸಲ್ಲದ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವ ಬದಲು ಇಂತಹ ಸರಳವಾದ ಪರಿಹಾರಗಳನ್ನು ನಿಮ್ಮ ಮನೆಗಳಲ್ಲಿ ನೀವೇ ಮಾಡಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಸಾಲಮುಕ್ತರಾಗುತ್ತೀರಾ. ಇದನ್ನು ಮಾಡುವಾಗ ನಂಬಿಕೆ ಇರಬೇಕು. ಹಾಗೆ ನಾನು ನನ್ನ ಇರುವ ಸಾಲವೆಲ್ಲವನ್ನು ತೀರಿಸಿದ್ದೀನಿ ಎನ್ನುವಂತಹ ತಲೆಯಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಜಪಿಸಬೇಕು. ಅಥವಾ ಒಂದು ಹಾಳೆಯ ಮೇಲೆ ಬರೆದಿಟ್ಟುಕೊಂಡು ಕೆಳಗಾಗಲಿ ಅಥವಾ ಪರ್ಸ್ನಲ್ ಆಗಲಿ ಇಟ್ಟುಕೊಳ್ಳಬಹುದು ಸ್ನೇಹಿತರೆ. ಪ್ರತಿದಿನ ಇದನ್ನು ಪಠಣೆ ಮಾಡುತ್ತಾ ಬನ್ನಿ. ಖಂಡಿತವಾಗಿ ಇದರ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ಯಾವಾಗ ಪಠಣಿಸಬೇಕು ಅಂತ ಕೇಳೋದಾದರೆ, ಇದರ ಪಠಣೆ ಬೆಳಗಿನ ಜಾವ 3:30ರಿಂದ 5:30 ಒಳಗಿರಲಿ. ಏಕೆಂದರೆ ಆ ಸಮಯ ಸೂಕ್ತವಾಗಿರುತ್ತದೆ. ಯಾವುದೇ ಸ್ವಿಚ್ ಕೋಡ್ ಆಗಬಹುದು. ಮಂತ್ರ ಪಠಣೆಯನ್ನು ಮಾಡುವಾಗ ಸಮಯ 3:30ರಿಂದ 5:30 ಆಗಿರಲಿ ಸ್ನೇಹಿತರೆ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ಜಯ ಸಿಗಬೇಕು, ಹಾಗೂ ಪ್ರತಿಯೊಂದು ಹಂತದಲ್ಲೂ ಸಾಲಬಾಧೆಯಿಂದ ಮುಕ್ತಿಯಾಗಬೇಕು ಎನ್ನುವಂತಹ ಅರಿವಿನಿಂದ ನೀವು ಇದನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ಇದರ ರಿಸಲ್ಟನ್ನು ನೀವು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ದುಡ್ಡಿನ ವಿಷಯದಲ್ಲಿ ಯಾರು ಕೂಡ ಮೋಸ ಹೋಗಬೇಡಿ. ಏಕೆಂದರೆ ಸಾಲ ಬಾಧೆಯಿಂದ ಹೊರಬರುವುದು ತುಂಬ ಕಷ್ಟ. ಎಷ್ಟೋ ಸಾರಿ ಬಡ್ಡಿ ಕಟ್ಟೇನೆ ಅವರ ಜೀವನ ಸಾಕಾಗಿ ಹೋಗಿರುತ್ತದೆ. ಹಣದ ಅರಿವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎನ್ನುವ ಅರಿವೇ ಅವರಿಗಿರುವುದಿಲ್ಲ. ಅಂಥದ್ರಲ್ಲಿ ಹಣವನ್ನು ಯಾವ ರೀತಿ ಸೇವ್ ಮಾಡಬೇಕು ಎನ್ನುವುದನ್ನು ದಯವಿಟ್ಟು ಯೋಚಿಸಿ. ಹಣವನ್ನು ಸೇವ್ ಮಾಡಿಟ್ಟುಕೊಂಡು ಇನ್ನೇನು ಸಾಲ ತೀರಿಸಿ ಎಲ್ಲರಂತೆ ನಾವು ಸಾಲಮುಕ್ತರಾಗಬೇಕು ಅನ್ನೋದರೊಳಗೆ ಒಂದೊಂದಾಗಿ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ.
ಹಾಗಾಗಿ ಹಣದ ಸಮಸ್ಯೆ ಬರದೇ ಇರಲು, ಆರ್ಥಿಕ ಸಮಸ್ಯೆ ದೂರವಾಗಲು ಇದೊಂದು ಪವರ್ಫುಲ್ ಸ್ವಿಚ್ ಕೋಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸ್ವಿಚ್ ಕೋಡ್ನ ಕಂಟಿನ್ಯೂಸ್ ಆಗಿ ಡೈಲಿ ಯೂಸ್ ಮಾಡಬೇಕು. ಇಂಥದೇ ದಿನ ಅಂಥದೇ ದಿನ ಅಂತ ಕೇಳೋದಾದರೆ ಯಾವುದೇ ದಿನ ಆದರೂ ಬೇಕಾದರೂ ಶುರು ಮಾಡ್ಕೊಳ್ಳಿ, ಯಾವಾಗ ಬೇಕಾದರೂ ಶುರು ಮಾಡ್ಕೊಳ್ಳಿ. ಆದರೆ ನಂಬಿಕೆ ಇಟ್ಟು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಇದರ ರಿಸಲ್ಟನ್ನು ನೀವು ಕಾಣ್ತೀರಾ. ಹಾಗೆ ಇದರಿಂದ ಯಾವ ರೀತಿಯ ಉಪಯೋಗ ಆಯಿತು ಎನ್ನುವುದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿಕೊಳ್ಳಿ. ಹಾಗೆ ಈಗಾಗಲೇ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ. ಇನ್ನೂ ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಆ ವಿಡಿಯೋಗಳನ್ನು ನೋಡಿ ಅವಕ್ಕೂ ಕೂಡ ನಿಮ್ಮ ಬೆಂಬಲ ಕೊಡಿ ಸ್ನೇಹಿತರೆ. ಇಂತಹ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.